ಸರ್ ಟರ್ಮಿನಲ್ 1 2 ಸರ್? ಡೊಮೆಸ್ಟಿಕ್ ಏರ್ಪೋರ್ಟ್ ಟರ್ಮಿನಲ್ 1 ಹೋಗ್ಬೇಕು. ಓಕೆ ಸರ್. ಇಷ್ಟು ದಿನ ಆದ್ಮೇಲೆ ಇವತ್ತೇ ನೋಡಿ ಸರ್ ಕನ್ನಡದವ್ರು ಸಿಕ್ಕಿದ್ದು. ಮತ್ತೆ ಸರ್ ನೀವು ನ್ಯೂ ಕಪಲ್ಲ? ಸರ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಹಲೋ ಮಿಸ್ಟರ್, ನಿಮ್ದು ಎಷ್ಟೇ ಅಷ್ಟು ಕೆಲಸ ನೋಡ್ರಿ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ತೀರಾ? ಅಲ್ಲ ಸಾರಿ ಸರ್, ಅದು ಕನ್ನಡ ಮಾತಾಡಿದ್ರಲ್ವಾ ಹಾಗಾಗಿ ಸ್ವಲ್ಪ ಖುಷಿ ಆಯ್ತು. ನಾನು ಕನ್ನಡದವನೇ ಸರ್. ಹೌದಾ ಸರಿ. ಯಾಕೆ ಸರ್ ಏನಾದ್ರು ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ. ಹಂಗಲ್ಲ ಸರ್, ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ. ಯಾಕಂದ್ರೆ ನೀವು ಇಲ್ಲಿಗೆ ಬಂದಿರೋದ್ರಿಂದ ಕನ್ನಡದವರು ಅಷ್ಟು ಕಡಿಮೆ ಇಲ್ಲಿ ಯಾರು ಇಲ್ಲ. ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನು ಸಾಲ್ವ್ ಮಾಡ್ಬೋದಲ್ಲ ಅಂತ. ನೋಡ್ರಿ, ಪ್ರತಿಯೊಂದು ಪ್ರಾಬ್ಲಮ್ಗೂ ಎಲ್ಲ ಸೊಲ್ಯೂಷನ್ ಇರಲ್ಲ. ಸುಮ್ನೆ ಯಾಕೆ ಇದ್ ಮಾಡ್ತೀರಾ? ಸುಮ್ನೆ ಕಾರ್ ಡ್ರೈವ್ ಮಾಡಿ ನೀವು. ಸಾರಿ ಸರ್, ತಪ್ಪು ತಿಳ್ಕೊಂಬೇಡಿ. ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ನಮಗೂ ಖುಷಿ ಆಯ್ತು. ಯಾವಾಗ್ಲೂ ತುಂಬಾ ರೇರು ಕನ್ನಡದವರು ಸಿಗೋದು ಇಲ್ಲಿ ಮನಾಲಿಯಲ್ಲಿ, ಹಾಗಾಗಿ ಕೇಳಿದೆ ಅಷ್ಟೇ. ಸರಿ ಬಿಡಿ, ನಿಮ್ದು ಪ್ರಾಬ್ಲಮ್ ಏನೇನಿದೋ ಯಾರಿಗ್ ಗೊತ್ತು. ಸರಿ. ನನಗ್ ನಾನೇ ದೊಡ್ಡ ಪ್ರಾಬ್ಲಮ್ ಆಗಿದ್ದೀನಿ. ಇನ್ನ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಏನ್ ಸರ್ ಹೀಗೆ ಹೇಳ್ತೀರಾ? ನಿಮಗ್ ನೀವೇ ಪ್ರಾಬ್ಲಮ್ ಹೆಂಗ್ ಆಗ್ತೀರಾ? ಎಲ್ಲ ನನ್ ಕರ್ಮ, ಹಣೆ ಬರ, ಏನು ಮಾಡಕ್ಕಾಗಲ್ಲ ಬಿಡಿ. ಜೀವನನೇ ಹಾಳು ಮಾಡ್ಕೊಳೋದು ನಾವೇ ಕೆಲವೊಂದ್ಸಲ. ಏನಾಯ್ತು ಸರ್, ನನ್ನ ಹತ್ರ ಹೇಳ್ಬೋದಲ್ವಾ? ಸರ್, ಎಲ್ಲ ಪ್ರಾಬ್ಲಮ್ ಎಲ್ಲಾರ ಹತ್ರ ಹೇಳೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸಾರಿ ಸರ್, ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ ನೀವು. ಸರಿ ಆಯ್ತು. ಇನ್ನು ಎಷ್ಟೊತ್ತಾಗುತ್ತೆ? ಆಗೋಯ್ತು ಸರ್, ಇನ್ನೊಂದು 5-10 ಮಿನಿಟ್ಸ್ ಅಷ್ಟೇ. ಸರ್ ಒಂದ್ ನಿಮಿಷ, ಲಗೇಜ್ ಇಳಿಸ್ಬಿಡ್ತೀನಿ. ಓಕೆ. ಏರ್ಪೋರ್ಟ್ ಬಂದಾಯ್ತು. ಏನ್ ಮಲ್ಕೊಂಡು ನಿದ್ದೆ ಮಾಡ್ತಾವಳೆ ಮಹಾರಾಣಿ. ಇಳಿಯ ಕೆಳಗೆ. ಸರ್ ಎರಡೇ ಅಲ್ವಾ ನಿಮ್ದು ಲಗೇಜ್ ಇರೋದು? ಹೌದು ಎರಡೇ. ಫೋನ್ ಪೇ ಮಾಡಿದ್ದೀನಿ ಆಲ್ರೆಡಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾ ಸರ್, ಚೆಕ್ ಮಾಡಿದೆ, ಬಂದಿದೆ. ಸರಿ, ನಾವೇನ್ ಬರ್ತೀವಿ. ಮೇಡಮ್, ಸಾರಿ ಮೇಡಮ್, ಇದುವರೆಗೂ ನನ್ನ ಕಾರಲ್ಲಿ ಬಂದಿರೋ ಎಲ್ಲಾ ಕನ್ನಡದವರು ತುಂಬಾ ಖುಷಿ ಖುಷಿಯಾಗಿ ಡ್ರಾಪ್ ಮಾಡಿದ್ದೆ ನಾನು. ಫಸ್ಟ್ ಟೈಮ್ ಈ ತರ. ಯಾಕೆ ಮೇಡಮ್, ಏನಾದ್ರು ಪ್ರಾಬ್ಲಮ್? ಪ್ರಾಬ್ಲಮ್ ಏನು ಇಲ್ಲ ಅಣ್ಣ. ತುಂಬಾ ಖುಷಿ ಆಯ್ತು ಮೇಡಮ್. ಅಣ್ಣ ಅಂತ ಕರೆದ್ರಲ್ಲ, ಒಂಥರ ನಾನು ನಮ್ ನಾಡಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋಷ್ಟು ಖುಷಿ ಆಗೋಯ್ತು. ಟೈಮ್ ಆಯ್ತು. ಅಣ್ಣ ಸರಿ ಅಣ್ಣ, ನಾನ್ ಬರ್ತೀನಿ ಅಣ್ಣ. ಸರಿನಮ್ಮ, ಆಯ್ತು, ಹುಷಾರಾಗಿ ಹೋಗ್ರಿ. ಎಷ್ಟು ಮುದ್ದಾಗಿದೆ ಜೋಡಿ. ಎಲ್ಲ ಏನಾಯ್ತು ಏನೋ, ಮನಾಲಿಗೆ ಬಂದಿದ್ದಾರೆ ಅಂದ್ರೆ ಹನಿಮೂನ್ಗೆ ಬಂದಿರ್ತಾರೆ. ಆದ್ರೆ ಯಾಕೆ ಈ ತರ? ಯಾವ್ದೋ ತಪ್ಪಿರುತ್ತೆ ಪಾಪ. ಯಾರ್ ತಪ್ಪು ಏನೋ ಗೊತ್ತಿಲ್ಲ, ಆದ್ರೆ ಮಾತ್ರ ನನಗನ್ಸೋ ಪ್ರಕಾರ ಇವ್ರಿಬ್ರದ್ದು ಏನ್ ತಪ್ಪಿಲ್ಲ ಅನ್ಸುತ್ತೆ. ಯಾರ್ಯಾರ ಮನ್ಸಲ್ಲಿ ಏನೇನಿರುತ್ತೋ ಅದೆಲ್ಲ ನಾವ್ ಹೆಂಗ್ ನೋಡಕ್ಕಾಗುತ್ತೆ? ನಾನೇ ನಿನ್ ಕೆಲಸದವನ, ನಿನ್ ಬ್ಯಾಗ್ ನೀನೇ ಹಿಡ್ಕೊಂಬ, ನನ್ ಬ್ಯಾಗ್ ನಾನು ತಗೊಂಡ್ ಹೋಗ್ತಾ ಇದೀನಿ. ಸರಿ ರೀ, ಆಯ್ತು. ರೀ ಒಂದ್ ನಿಮಿಷ, ಬೇಗ ಬೇಗ ಹೋಗ್ಬೇಡ್ರಿ. ಏಯ್, ನಾನೇ ನಿನ್ಗೆ ಬಾಡಿ ಗಾರ್ಡಾ? ನೀನ್ ಹಿಂದೆ ಹಿಂದೆ ಬರ್ತಾ ಇರೋದಕ್ಕೆ? ನಾನು ಹೆಂಗ್ ಹೋಗ್ತಾ ಇದೀನೋ ಹಂಗ್ ಬರ್ತಾ ಇರ್ಬೇಕಷ್ಟೇ. ಮನೆಗೆ ಹೋಗೋವರೆಗೂ ಅಷ್ಟೇ ನೀನ್ ನನ್ ಜೊತೆಗಿರೋದು, ಗೊತ್ತಾಯ್ತಾ? ಅಲ್ಲ ರೀ, ನನ್ ಮಾತ್ ಕೇಳಿ. ಕೇಳಿದಕ್ಕೆ ಕೊಟ್ಟಲ್ಲ ದೊಡ್ಡ ಬಹುಮಾನ, ಸಾಕು. ನೋಡಿ, ಪೂರ್ತಿಯಾಗಿ ನನ್ ಮಾತ್ ಕೇಳಿ ಪ್ಲೀಸ್. ಏನೇ ನಿನ್ ಮಾತು ಕೇಳೋದು? ನಿನ್ನ ಮಾತು ಕೇಳೋದಕ್ಕೆ ಕೊಟ್ಟಲ್ಲ ದೊಡ್ಡ ಬಹುಮಾನ, ನಿನ್ ಜೀವನ ಪೂರ್ತಿ ನೆನೆಸ್ಕೊಳತರ. ಥ್ಯಾಂಕ್ ಯು ವೆರಿ ಮಚ್. ಸೀದಾ ನಾನು ನಾನು ಹೆಂಗ್ ಹೋಗ್ತಾ ಇದೀನೋ ಹಂಗ್ ಬರ್ತಾ ಇರ್ಬೇಕಷ್ಟೇ. ನಿನ್ ಟಿಕೆಟ್ ನಿನ್ ಮುಖದ ಮೇಲೆ ಬಿಸಾಕ್ತೀನಿ, ನಿನ್ ಬೋರ್ಡಿಂಗ್ ಪಾಸ್ ನೀನೇ ಮಾಡಿಸ್ಕೊ. ನೋಡಿ, ನಾನ್ ಮತ್ತೆ ಬೋರ್ಡಿಂಗ್ ಗೆ ಬೇರೆ ಹೋದ್ರೆ ಮತ್ತೆ ನನಗೆ ಸೀಟ್ ಬೇರೆ ಕೊಟ್ಬಿಡ್ತಾರೆ. ಇಲ್ಲ, ನಾನ್ ನಿಮ್ ಜೊತೆನೆ ಕುತ್ಕೋಬೇಕು. ಜೀವನನೇ ಹಾಳು ಮಾಡ್ಬಿಟ್ಟು ಇವಾಗ ನನ್ ಜೊತೆ ಕುತ್ಕೋಬೇಕು ಅಂತೀಯಾ? ನೆವರ್. ನಿನ್ಗೆ ಎಲ್ಲಿ ಸೀಟ್ ಸಿಗುತ್ತೋ ಅಲ್ಲೇ ಕುತ್ಕೋ, ನಂಗೆ ಅವೆಲ್ಲ ಹೇಳ್ಬೇಡ. ನಿನ್ ಟಿಕೆಟ್ ಬಿಸಾಕ್ತೀನಿ ನಿನ್ ಮುಖದ ಮೇಲೆ. ನೋಡಿ, ಮನೆಗೆ ಹೋಗೋವರೆಗೂ ನನ್ ಜೊತೆ ಇರ್ಬೇಕು ಅಂತ ಹೇಳಿದಿರ ತಾನೆ. ಸೊ ಟಿಕೆಟ್ ನಿಮ್ಮ ಹತ್ರನೇ ಇರುತ್ತೆ, ಬೋರ್ಡಿಂಗು ನೀವೇ ಮಾಡಿಸ್ತೀರಾ. ನಿಮ್ ಹಿಂದೆ ನಾನು ಬರ್ತಾ ಇದೀನಿ ಅಷ್ಟೇ. ಎಲ್ಲ ನನ್ ಕರ್ಮ, ಎಲ್ಲಿಂದ ಗಂಟು ಬಿದ್ಲು ಇವಳು ನನಗೆ. ಆ ಟ್ರಾಲಿ ಕೊಡು. ಯಾಕೆ? ಹೇಳ್ದಷ್ಟು ಮಾಡೆ, ಸುಮ್ನೆ ತಲೆ ತಿನ್ಬೇಡ. ರೀ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ತುಂಬಾ ತಡ್ಕೊಂಡು ಕಂಟ್ರೋಲ್ ಆಗಿ ಮಾತಾಡ್ತಾ ಇರೋದು ನಾನು, ಗೊತ್ತಾಯ್ತಾ? ಸರಿ, ತಗೊಳ್ಳಿ. ಇಲ್ಲೇ ಕುಕ್ಕರ್ಸಿರು, ಎಲ್ಲೂ ಹೋಗ್ಬೇಡ. ಬರ್ತೀನಿ ಬೋರ್ಡಿಂಗ್ ಪಾಸ್ ಮಾಡಿಸ್ಕೊಂಡು ಲಗೇಜ್ ಕೊಟ್ಬಿಟ್ಟು. ಆಯ್ತು ರೀ. ಇಷ್ಟೊಂದು ವಿಷಯ ಮಾಡ್ತೀರಾ ನೀವು? ಅಲ್ಲ, ಇಷ್ಟು ತಿಂಗಳು ನಾನು ನಿಮ್ ಜೊತೆ ಇದ್ದೀನಿ, ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಕಣ್ರಿ ನಾನು. ನನ್ ಬಗ್ಗೆ ನೀವ್ ಈ ತರ ಇಷ್ಟು ದ್ವೇಷ ಮಾಡೋದು ಒಳ್ಳೇದಲ್ಲ. ಗುಡ್ ಮಾರ್ನಿಂಗ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಗುಡ್ ಮಾರ್ನಿಂಗ್, ದೀಸ್ ಆರ್ ಮೈ ಟಿಕೆಟ್ಸ್, ಪ್ಲೀಸ್ ಚೆಕ್ ದಿಸ್. ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಓಕೆ ಸರ್. ಸಿದ್ಧಾರ್ಥ್? Yes, I'm Siddharth. ನಿಸರ್ಗ ಸಿದ್ಧಾರ್ಥ್? Yes, she's also here. Is she your wife? Yes, she's my wife. Okay sir, go to the gate number 5. Okay, Here your boarding pass. okay, The flight will start within 20 minutes sir. okay. You have to go to the first floor and there is gate number 1 to 5. You have to go to the gate number 5. Okay, thank you. You're welcome. ಛೇ, ಇವಳ ಪಕ್ಕನೇ ಕುತ್ಕೋಬೇಕಾ? ಅಲ್ಲೂ ಕುತ್ಕೋತೀನಿ. ಅರೆ, ಎಲ್ಲೂ ಹೋಗಿ ಸಾಯೋದಿಲ್ಲ, ಸುಮ್ಮನೆ ಕುತ್ಕೋ. ಸಾಯೋ ಮತ್ತೆ ಯಾಕೆ ಅಂತೀರಾ? ನನ್ಗಿಂತ ಅದೃಷ್ಟವಂತರು ಯಾರು ಇಲ್ಲ ಅನ್ಕೊಂಡೆ, ಕಡೆಗೆ ನನ್ನ ಅದೃಷ್ಟನೇ ಕೈ ಕೊಡ್ತು. ಛೇ ಛೇ ಛೇ, ನಾನೇನೆ ಕಳ್ಬೇಕು. ಆದ್ರೂ ದುಃಖ ತಡಿಯಕ್ ಆಗ್ತಾ ಇಲ್ಲ ನನ್ಗೆ. ಯಾರ್ ತಪ್ಪಿದೆ ಇದ್ರಲ್ಲಿ? ನನ್ ತಪ್ಪ, ಇವಳ ತಪ್ಪ? ಅಲ್ಲ, ತಪ್ಪು ಯಾರ್ದೇ ಆಗಿರ್ಬೋದು. ಇವಳಿಗೆ ಮೊದ್ಲೇ ವಿಚಾರ ಗೊತ್ತಾದ್ಮೇಲೆ ನನ್ಗೆ ಹೇಳ್ಬೇಕು ತಾನೆ. ಯಾಕೆ ಹೇಳಿಲ್ಲ ಇವಳು? ಅಂದ್ರೆ ಇವಳು ಸ್ವಾರ್ಥಿ ಆಗ್ಬಿಟ್ಲ? ಆದ್ರೂ ಒಂದೊಂದ್ಸಲಿ ಅವಳದು ತಪ್ಪಿಲ್ಲ ಅನ್ಸುತ್ತೆ. ಆದ್ರೆ ಯಾಕೆ ನನ್ ಕೋಪ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ?
ನಾನೇ ಯಾಮಾರ್ಬಿಟ್ಟೆ. ಶಿಟ್, ಏನ್ ಮಾಡ್ಲಿ ಇವಾಗ ನಾನು? ಇಲ್ಲ, ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಲಾಯರ್ನ ಮೀಟ್ ಮಾಡಿ ಡಿವೋರ್ಸ್ ಮಾಡಿ ಇವಳನ್ನ ನಮ್ಮ ಮನೆಯಿಂದ ಆಚೆ ಹಾಕಿ ನನ್ನ ನಿಸರ್ಗನ್ನ ನೋಡ್ಬೇಕು. ಇದ್ರಲ್ಲಿ ನನ್ ತಪ್ಪೇನಿದೆ? ನಾನ್ ನಿಜ ಹೇಳಲೇ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಎಷ್ಟ್ ಚೆನ್ನಾಗಿರ್ತಿದ್ರಿ ನೀವು ನನ್ ಜೊತೆ. ಇಲ್ಲ, ನಾನ್ ನಿಜ ಹೇಳಿದ್ದೆ ಸರ್ ಹೋಯ್ತು. ಅಕಸ್ಮಾತ್ ನಾನ್ ನಿಜ ಹೇಳಿಲ್ಲ ಅಂದಿದ್ರೆ ನನ್ನ ಮನಸ್ಸಾಕ್ಷಿಗೆ ನಾನೇ ಮೋಸ ಮಾಡ್ದಂಗ ಆಗ್ತಾ ಇತ್ತು. ಸರಿ, ನೀವೇನ್ ನಿರ್ಧಾರ ತಗೊಳ್ತೀರೋ ತಗೊಳ್ರಿ, ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಅಷ್ಟೇ. ನನ್ನ ನಿರ್ಧಾರ ಇಷ್ಟೇ, ಅವಳಿಗೆ ಫಸ್ಟ್ ಡಿವೋರ್ಸ್ ಕೊಟ್ಟು ನನ್ನ ನಿಸರ್ಗನ ನಾನು ನೋಡ್ಕೋದು. ಏನೇ ಆದ್ರೂ ನಿಮ್ ಜೀವನದಲ್ಲಿ ಆಟ ಆಡೋದಕ್ಕೆ ನಾನು ಯಾರು? ಅದು ನಿಜಾನೇ, ನಾನ್ ನಾಳೆ ಬರ ಇದ್ದಂಗಾಗ್ಲಿ. ಆದ್ರೆ ಒಂದು ಮಾತ್ರ ನಿಜ, ನಾನ್ ಸಾಯೋವರೆಗೂ ನಿಮ್ಮನ್ನ ಮಾತ್ರನೇ ಪ್ರೀತಿಸ್ತೀನಿ, ನಿಮ್ಮನ್ನ ಮಾತ್ರನೇ ಇಷ್ಟಪಡ್ತೀನಿ. ಅವರಪ್ಪ ಅಮ್ಮ ಹತ್ರನೂ ಕ್ಷಮೆ ಕೇಳಿ ಅವಳನ್ನ ಬಿಟ್ಬಿಟ್ಟು ಅವ್ರ ಮನೇಲಿ ನನ್ನ ದಾರಿ ನಾನು ನೋಡ್ಕೋಬೇಕು. ಆದ್ರೆ ಇದೆಲ್ಲ ಅಟ್ ಪ್ರೆಸೆಂಟ್ ಆಗೋಗುತ್ತಾ? ಎಷ್ಟು ಟೈಮ್ ಹಿಡಿಬೋದು? ಮಹಾ ಅಂದ್ರೆ 1 ತಿಂಗಳು, 2 ತಿಂಗಳು. ಸರಿ ಆಯ್ತು, 1-2 ತಿಂಗಳು ಸಹಿಸ್ಕೊಂಡಿದ್ರೆ ಆಯ್ತು. 2 ತಿಂಗಳು ಆದ್ಮೇಲೆ ಇವಳು ಮನೆಗೆ ಹೋಗ್ಲಿ, ನಾನು ನನ್ನ ನಿಸರ್ಗನ ಶುರು ಮಾಡ್ತೀನಿ. ಅಂದಂಗೆ ನಾನು ಮತ್ತೆ ತ್ರಿಗುಣು ಜೊತೆಲೆ ಓದ್ಬೇಕಾದ್ರೆ ನಿಸರ್ಗನು ನಮ್ ಜೊತೆಲೆ ಓದ್ತಾ ಇದ್ಲಲ್ವಾ? ಅಂದ್ರೆ ತ್ರಿಗುಣ್ಗೆ ನಿಸರ್ಗ ಬಗ್ಗೆ ಗೊತ್ತಿರುತ್ತಾ? ಅಲ್ಲ, ಮೊನ್ನೆ ಬಂದಿದ್ನಲ್ಲ ನಮ್ಮ ಮನೆಗೆ, ಅವಾಗ ತ್ರಿಗುಣ ನಿಸರ್ಗ ನೋಡಿದ್ನಲ್ಲ, ಅವನ್ಯಾಕೇನು ಮಾತಾಡಿಲ್ಲ? ಅವನು ನಿಸರ್ಗ ನೋಡಿದ್ದಾನಲ್ವಾ? ಚಿಕ್ಕ ವಯಸ್ಸಿಂದ ದೊಡ್ಡವಳು ಆಗೋವರ್ಗು ನೋಡಿದ್ದಾನೆ. ನಿಸರ್ಗನ ರೀಸೆಂಟ್ ಆಗೂ ನೋಡಿರ್ತಾನ ಅವನು. ಆದ್ರೆ ಅವನ್ ಯಾಕೇನು ರಿಯಾಕ್ಟ್ ಮಾಡ್ಲಿಲ್ಲ? ಏನಾದ್ರೂ ಮಾಡಿ ನಿಸರ್ಗ ಯಾರಂತ ಹುಡುಕಿ ನಿಮ್ ಮದ್ವೆ ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿಮ್ ಜೊತೆಗೆ ನಿಮ್ ಮನೇಲೇ ಇರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಅಟೆನ್ಷನ್ ಪ್ಲೀಸ್, ದ ಫ್ಲೈಟ್ ನಂಬರ್ 120A4 will be start to departure within 10 minutes. The travelers please come to the gate number 5. The seat number 1 to 20 please stay on the front of the board, and remaining 21 to 50 please stay a back of the board. Thank you. ಅನೌನ್ಸ್ಮೆಂಟ್ ಆಯ್ತು, ಇವ್ರನ್ನ ಕರೀಲಾ ಬೇಡವಾ? ನಾನೇ ಹೋಗಲಿ, ಲೈನಲ್ಲಿ ನಿಂತ್ಕೊಂಡ್ಲಾ? ಅನೌನ್ಸ್ಮೆಂಟ್ ಆಗಿದ್ ಕೇಳಿಸ್ಲಿಲ್ವಾ? ಬಾ ಹೋಗೋಣ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ, ನಾರ್ಮಲ್ ಆಗಿರು. ಏನು, ನಾನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನ? ಸರಿ ಆಯ್ತು, ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ನಿನ್ ಸೀಟ್ ನೋಡ್ಕೊಂಡು ಕುತ್ಕೋ. ಎಕ್ಸ್ಕ್ಯೂಸ್ ಮೀ, ದಟ್ ಇಸ್ ಮೈ ಸೀಟ್. ಓ ಸಾರಿ. ಬಂದ್ ಕುತ್ಕೋ. ಏನ್ ನೋಡ್ತಾ ಇದೀಯ ಇನ್ನ? ರೀ, ನಾನೊಂದ್ ಮಾತು ಕೇಳಲ್ಲ? ಅಮ್ಮ ತಾಯಿ, ನೀನ್ ಆಲ್ರೆಡಿ ಒಂದ್ ಮಾತಾಡಿದಕ್ಕೆ ನನ್ ಜೀವ ಅಲ್ಲಾಡ್ ಹೋಗೈತೆ. ಇನ್ನ ಒಂದ್ ಮಾತಾಡಿ ಏನ್ ಮಾಡ್ಬೇಕು ಅಂತಿದ್ಯಾ? ಹಂಗೋ ಹಿಂಗೋ ಬದುಕಿದೀನಿ, ಸಾಯಿಸ್ಬೇಕು ಅಂತಿದ್ಯಾ ಏನು? ನೋಡಿ, ಸಾವಿನ ಮಾತೆಲ್ಲ ಆಡ್ಬೇಡಿ ಪ್ಲೀಸ್. ನೋಡಿ, ನಾನು ಏನಾದ್ರೂ ಬೇಕಂತ ಯಾವ್ದು ಮಾಡ್ಲಿಲ್ಲ ಅಲ್ವಾ? ನಿನ್ನ ಹತ್ರ ಏನೇ ಮಾತು ನನಗೆ? ಫಸ್ಟ್ ಆಫ್ ಆಲ್ ನೀನ್ ಯಾರು? ಯಾರೇ ನೀನು? ನನ್ನ ಹೆಂಡತಿ ಆಗೋದಕ್ಕೆ ಅರ್ಹತೆನೇ ಇಲ್ಲ ನಿನ್ಗೆ. ಅರ್ಹತೆ ಇದೆ ಇಲ್ಲ ಅಂತ ಹೇಳೋದಕ್ಕೆ ಹೇಳು ಮುಂದಕ್ಕೆ. ಏನೋ ಹೇಳ್ತಾ ಇದೆಯಲ್ಲ. ಏನಿಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮೀ, ಎನಿ ಪ್ರಾಬ್ಲಮ್? ಡು ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೀ? ಎಸ್ ಪ್ಲೀಸ್, ಐ ವಾಂಟ್ ಟು ಚೇಂಜ್ ಮೈ ಸೀಟ್. ಸಾರಿ ಸರ್, ಆಲ್ ಸೀಟ್ಸ್ ಆರ್ ರಿಸರ್ವ್ಡ್. ಯು ಹ್ಯಾವ್ ಟು ಸಿಟ್ ಯುವರ್ ಸೀಟ್ ಓನ್ಲಿ. ಥ್ಯಾಂಕ್ ಯು. ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ. ಅರಿ ಅರಿ, ಏನ್ ಹೇಳು? ಅದು ಅದು ಅದೇನ್ ಬೇಗ ಬೊಗಳು. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಪ್ರಪಂಚ ಪ್ರಳಯ ಆಗೋದ್ರು ಸರಿ, ನೀನ್ ಮಾತ್ರ ಹೊಟ್ಟೆ ಹಸು ನೀಗಿಸ್ಕೋಬೇಕಲ್ವಾ? ನಿಮ್ಗೂ ಹೊಟ್ಟೆ ಹಸಿತಾ ಇದೆ ತಾನೇ? ಜಾಸ್ತಿ ನಾಟಕ ಆಡ್ಬೇಡ, ಸುಮ್ನೆ ಕುತ್ಕೋ. ಇಷ್ಟು ನೆಮ್ಮದಿಯಾಗಿ ಮಾತಾಡ್ತಾಳ ನೋಡು, ಮಳ್ಳಿ ಮಾಡೋದೆಲ್ಲ ಮಾಡ್ಬಿಟ್ಟು. ನೆನ್ನೆಯಿಂದ ತಲೆ ಕೆಟ್ಟೋಯ್ತು ನನ್ಗೆ. ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಇವಳ ಮನೆಯಿಂದ ಆಚೆ ಹಾಕಿ ಆಮೇಲೆ ನಾನು ಕೆಲಸ ಮಾಡ್ಕೋಬೇಕು ನಾನು. ಅಪ್ಪ, ಯಾಕೋ ನನಗೂ ಹೊಟ್ಟೆ ಹಸಿತಾ ಐತೆ. ನಿನ್ನೆ ರಾತ್ರಿ ಯಾವಾಗ್ಲೂ ತಿಂದಿತ್ತು, ಇನ್ನು ಹೊಟ್ಟೆ ಹಸಿದೆ, ಇನ್ನೇನಾಗುತ್ತೆ? ಅವಳು ಅದಕ್ಕೆ ಹೊಟ್ಟೆ ಹಸು ಅಂದ್ಲೇನು. ನನ್ಗೆ ಟೆನ್ಷನ್ ಅಲ್ಲಿ, ಬೇಜಾರಲ್ಲಿ ಹೊಟ್ಟೆ ಹಸ್ತಿದ್ದೆ ಗೊತ್ತಾಗ್ತಾ ಇಲ್ಲ. ಇವಾಗ ಗೊತ್ತಾಗ್ತೈತೆ. ಅಪ್ಪ ದೇವ್ರೆ, ನನಗೆ ಇಷ್ಟೊಂದು ಹೊಟ್ಟೆ ಹಸಿತೈತೆ, ಅವಳಿಗೂ ಹಸಿತಾ ಇರುತ್ತೆ. ಸರಿ, ಇಳಿದ್ಮೇಲೆ ಏನಾದ್ರು ಕೊಡ್ಸಿದ್ರೆ ಆಯ್ತು. ನಮಸ್ತೆ ಗೆಳೆಯರೆ, ಇದೇನಪ್ಪ ಇದು ಸರಿತಾ ಇಲ್ಲಿ ಫ್ಲೈಟ್ ಅಲ್ಲಿ ಬಂದ್ಬಿಟ್ಟಿದ್ದಾಳೆ ಅನ್ಕೊಂತಾ ಇದ್ರಾ? ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಮಾತೇ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನಿಲ್ಲ, ಕತೆ ಯಾವ ತರ ಹೋಗ್ತೈತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಈ ನಡುವೆ ಅಂತೂ ಯಾರು ಕಮೆಂಟ್ ಮಾಡ್ತಾನೆ ಇಲ್ಲ. ಮೊನ್ನೆ ಸ್ವಲ್ಪ ದಿವಸ ನನ್ಗೆ ಹುಷಾರಿಲ್ಲ ಅಂತ ನಾನು ಆಲ್ಮೋಸ್ಟ್ ಒಂದು 10-15 ದಿವಸ ವಿಡಿಯೋಸ್ ಹಾಕ್ಲೇ ಇಲ್ಲ. ಸಾರಿ ಫಾರ್ ದಟ್. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಕತೆ ಯಾವುದೇ ರೀತಿ ಬರ್ಲಿ, ದಯವಿಟ್ಟು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ನಿಮ್ಮ ಅನಿಸಿಕೆ ಹೇಳ್ತಾ ಇದ್ರೆ ನಾನು ಕೂಡ ಇದನ್ನ ಚೇಂಜ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನಿಸರ್ಗ ಮತ್ತೆ ಸಿದ್ಧಾರ್ಥನ ದೂರ ಮಾಡೋದಕ್ಕೆ ನನಗೆ ಸುತಾರಾಮ್ ಇಷ್ಟ ಇಲ್ಲ. ಆದ್ರೂ ಕೆಲವೊಂದು ಸಿಚುವೇಶನ್ ಅಲ್ಲಿ ಈ ತರ ಆಗೋದು ಉಂಟು.
ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ. ನಿಸರ್ಗ ಸಿದ್ಧಾರ್ಥ್ ಮನೇಲಿ ಉಳ್ಕೋತಲ್ಲ, ಇಲ್ಲ ಅಂತಂದ್ರೆ ಸಿದ್ಧಾರ್ಥ ನಿಸರ್ಗ ನಮ್ಮ ಮನೆಯಿಂದ ಆಚೆ ಆಗ್ತಾನ, ಇಲ್ಲ ಸಿದ್ಧಾರ್ಥ ಇಷ್ಟಪಟ್ಟಿರೋ ಹಳೆ ನಿಸರ್ಗ ಸಿಗ್ತಾಳ ಇಲ್ವಾ ಅದನ್ನು ನೋಡೋಣ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಮತ್ತೆ ವ್ಯೂಸ್ ಕೂಡ ತುಂಬಾ ಕಡಿಮೆನೆ ಬರ್ತಿದೆ, ಯಾಕಂದ್ರೆ ತುಂಬಾನೇ ಲಾಂಗ್ ಗ್ಯಾಪ್ ತಗೊಂಡ್ಬಿಟ್ನಲ್ವಾ, ಹಾಗಾಗಿ ಮೊದಲ ತರ ವ್ಯೂಸ್ ಆಗ್ತಾ ಇಲ್ಲ. ಓಕೆ, ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಹೋಗಮ್ಮ, ಸರಿ ತಮ್ಮ. ನನ್ ಬಾಧೆ ನನಗಾಗೈತೆ. ನನ್ನ ನನ್ನ ಹೆಂಡತಿನ ದೂರ ಮಾಡ್ಬಿಟ್ಟು ಕಥೆಯಲ್ಲಿ ಇವಾಗ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀಯ. ಏನಾಗುತ್ತೋ ನೋಡೋಣ. ನಾನು ನಿಸರ್ಗನು ದೂರ ಮಾಡೋದಷ್ಟು ಒಳ್ಳೇದಲ್ಲ. ಹೌದು, ನನಗೂ ಸಿದ್ಧಾರ್ಥ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಈ ಕಥೆಯಲ್ಲಿ ನಾನು ಸಿದ್ಧಾರ್ಥನ ದೂರ ಮಾಡ್ಬೇಡ ಸರಿತಕ್ಕ, ಪ್ಲೀಸ್.